ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. Good morning children. I hope you are all fine and happy. I welcome all of you for the English activity session for class 6 second language lesson number 2, the scholar's mother tongue. A warm welcome to you all children. I request all of you to keep your notepads and English textbooks ready with you. I hope you have kept it ready. Yes. Before we get into the lesson, let us solve the riddles children. Are you all ready to solve the riddle? Very good. Here we go. What starts with P, ends with E and has millions of letters? Once again, what starts with P, ends with E and has millions of letters? ಅಂದರೆ P ಇಂದ ಶುರುವಾಗುವಂತಹ ಪದ, E ಇಂದ ಕೊನೆಯಾಗುವಂತಹ ಒಂದು ಪದ. ಅದರಲ್ಲಿ ಸಾವಿರ ಮಿಲಿಯನ್ಸ್ ಆಫ್ ಲೆಟರ್ಸ್ ಇದೆ, ಕಾಗದಗಳು ಇದ್ದಾವೆ. ಸೊ ವಾಟ್ ಈಸ್ ಇಟ್ ಚಿಲ್ಡ್ರನ್? ಕಮ್ ಆನ್, ಗೆಸ್. Yes, correct. It's a post office. Yes, post office ಅಲ್ಲಿ ನೋಡಿದ್ದೀರಾ? There will be number of letters in the post office. Correct. Post office. It starts with P and ends with E. Shall we check the second riddle, children? Yes, here we go. What word begins with E, ends with E and has one letter? Once again, what word begins with E, ends with E and has one letter? Yes. Come on children, guess the answer. Yes, you are right. It is envelope. It is envelope. ಅಂದರೆ ಈ ಇಂದ ಪ್ರಾರಂಭವಾಗುವ ಪದ, ಈ ಇಂದನೇ ಕೊನೆಯಾಗುವಂತಹ ಪದ ಅದು. ಎಸ್, ಎನ್ವೆಲಪ್ ಅಂದರೆ ಏನು ಮಕ್ಕಳ? ಲಕೋಟೆ. ಎಸ್, ನಾವು ಯಾರಿಗಾದ್ರೂ ಲೆಟ್ರ್ ಬರೆದಾಗ, ಯಾರಿಗಾದ್ರೂ ಕೊಡಬೇಕಾದ್ರಾಗ ಏನು ಮಾಡ್ತೀವಿ ನಾವು? ಆ ಲೆಟರ್ನ ಲಕೋಟೆಯಲ್ಲಿ ಕವರೆಲ್ಲ ಹಾಕ್ಬಿಟ್ಟು ಕೊಡ್ತೀವಲ್ಲ, ಆ ಕವರ್ ಇರುತ್ತಲ್ಲ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ, ಸ್ಕ್ವಯರ್ ಶೇಪಲ್ಲಿ. ಎಸ್, ಅದನ್ನೇನಂತಾರೆ? ಎನ್ವೆಲಪ್ ಅಂತ ಕರೀತಾರೆ. ಕಾಗದವನ್ನು ನಾವು ಬರೆದಿರೋ ಲೆಟರ್ನ ಒಳಗಡೆ ಇಟ್ಬಿಟ್ಟು ಅದನ್ನು ಸೀಲ್ ಮಾಡ್ತೀವಲ್ಲ, ಗಮ್ ಹಾಕಿ. ಎಸ್, ದಟ್ ಈಸ್ ಕಾಲ್ಡ್ ಅನ್ ಎನ್ವೆಲಪ್. ಶಾಲ್ ವಿ ಚೆಕ್ ಔಟ್ ದ ಥರ್ಡ್ riddle children? Yes, here we go. What has size and shape but no weight? Once again, what has size and shape but no weight? ಯಾವುದಕ್ಕೆ ಆಕಾರ ಇದೆ, ಗಾತ್ರ ಇದೆ, ಆದರೆ ತೂಕ ಇಲ್ಲ. Yes. What is it children? I know you know the answer. Correct children. It is a shadow. ನೆರಳು. ನಮ್ಮ ನೆರಳಿರುತ್ತಲ್ಲ? ಎಸ್, ನಮ್ಮ ನೆರಳಿಗೆ ಸೈಜ್ ಇದೆ. ನನ್ನ ನೆರಳು ನಂತರನೇ ಇರುತ್ತೆ, ನನ್ನಷ್ಟೇ ಗಾತ್ರದಲ್ಲಿರುತ್ತೆ. ಶೇಪ್, ನನ್ನ ಹಾಗೆ ಇರುತ್ತೆ ನನ್ನ ನೆರಳು, ಮತ್ತು ಅದಕ್ಕೆ ತೂಕ ಇರುವುದಿಲ್ಲ. ಎಸ್, ಸೊ ಶ್ಯಾಡೋ. ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಓಪನ್ ಪೇಜ್ ನಂಬರ್ 17 in your English textbooks and copy down the answers to the riddles. Very good. Shall we move to the next riddle now? Yes. Which pillar keeps crawling all the time? ಯಾವ ಪಿಲ್ಲರು ಪ್ರತಿ ಸಲ ತೆವಳ್ತಾನೆ ಇರುತ್ತೆ? ಪಿಲ್ಲರ್. ವಿಚ್ ಪಿಲ್ಲರ್ ಕೀಪ್ಸ್ ಕ್ರಾಲ್ವಿಂಗ್ ಆಲ್ ದ ಟೈಮ್? ಯಾವ ಪಿಲ್ಲರು? ಎಸ್, ಕರೆಕ್ಟ್, ಯು ಆರ್ ರೈಟ್. ಇಟ್ ಇಸ್ ಕ್ಯಾಟರ್ಪಿಲ್ಲರ್. ಕ್ಯಾಟರ್ಪಿಲ್ಲರ್ ಅದೊಂದು ಕೀಟ. ಈ ಸಸ್ಯಗಳಲ್ಲಿ ಇರುತ್ತೆ, ಅದು ಹಸಿರಿಗಿರುತ್ತೆ. ಈ ಸಸ್ಯಗಳ ಎಲೆಗಳನ್ನು ತಿಂದು ಅದು ಜೀವಿಸುತ್ತೆ. ಕ್ಯಾಟರ್ಪಿಲ್ಲರ್. ವೆರಿ ಗುಡ್. ಕ್ಯಾಟರ್ಪಿಲ್ಲರ್. Shall we check out the next riddle children? Yes. Which son may prove dangerous? Which son may prove dangerous? ಯಾವ ಮಗ ತುಂಬ ಅಪಾಯಕಾರಿಯಾಗಿರ್ತಾರೆ? ಹೇಳಿ ನೋಡೋಣ. ಎಸ್, ಕರೆಕ್ಟ್. ಇಟ್ ಇಸ್ ಪಾಯ್ಸನ್. ಪಾಯ್ಸನ್. ಪಾಯ್ಸನ್ ಅಂದರೆ ವಿಷ. ಸಮಥಿಂಗ್ ವಿಚ್ ಇಸ್ ವೆರಿ ವೆರಿ ಡೇಂಜರಸ್. ಅದನ್ನು ಏನಾದರೂ ನಾವು ತಿಂದಿದ್ದೀವಿ ಅಂದರೆ ಸುತ್ತೋಗ್ತೀವಿ. ಎಸ್, ಟಾಕ್ಸಿಕ್. ಪಾಯ್ಸನ್, ವಿಷ. Yes. Shall we check out the next one, children? What cannot move or walk but can go from one place to another? Yes, once again. What cannot move or walk but can go from one place to another? ಯಾವುದು
ಒಂದು ಕಡೆ ಮೂವ್ ಮಾಡೋಕ್ಕಾಗಲ್ಲ, ವಾಕ್ ಮಾಡೋಕ್ಕಾಗಲ್ಲ, ಆದರೂ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುತ್ತೆ. ಏನದು? ಯೋಚನೆ ಮಾಡಿ ನೋಡೋಣ. ಎಸ್, ಕರೆಕ್ಟ್. ಇಟ್ ಈಸ್ ರೋಡ್. ಸಿ, ಯು ಕೆನಾಟ್ ಟೇಕ್ ರೋಡ್ ಆ್ಯಂಡ್ ಪುಟ್ ಇಟ್ ಸಮ್ವೇರ್. ಎಸ್, ಒಂದು ಕಡೆಯಿಂದ ಒಂದು ಕಡೆಗೆ ಹೋಗೋಕ್ಕಲ್ಲ, ಬಟ್ ಇಟ್ ಕ್ಯಾನ್ ಗೋ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಒಂದು ಕಡೆಗಿಂದ ಇನ್ನೊಂದು ಕಡೆಗೆ ರೋಡು ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಎಸ್. ದ ಲಾಸ್ಟ್ ಒನ್, ಚಿಲ್ಡ್ರನ್. Which letter in the English alphabet always asks a question? Yes. Which letter in the English alphabet asks question? ಯಾವಾಗ ಪ್ರಶ್ನೆ ಕೇಳುವಂತಹ ಒಂದು ಅಕ್ಷರ ಯಾವುದು ಮಕ್ಕಳ ಇಂಗ್ಲಿಷ್ ಆಲ್ಫಬೆಟಲ್ಲಿ? ವೆರಿ ಗುಡ್. ಇಟ್ ಈಸ್ ವೈ. It is a letter Y. Y, W-H-Y. W-H-Y is a question word, and letter Y is asking for reason. Why? Why are you late? Why you didn't do the homework? Yes. Why are you crying? We're asking reasons. Yes. Copy down the answers on page 17, children. Quickly. Copied? Very good. Shall we move to the next activity? Yes. Now close your books. There is one more riddle of Birbal. Shall we solve this riddle now? Yeah. Task 2, riddle. Read and enjoy. One day, Akbar drew a line with his royal hand on the floor of the open court. ಒಂದಿನ ರಾಜ ಅಕ್ಬರು ಅವರ ಆಸ್ಥಾನದಲ್ಲಿ ಒಂದು ಗೆರೆಯನ್ನು ಎಳಿತಾರೆ. ಒಂದು ಗೆರೆಯನ್ನು ನೆಲದ ಮೇಲೆ ಎಳಿತಾರೆ ಅಕ್ಬರ್ ರಾಜ. ಎಸ್. ಆ್ಯಂಡ್ ಕಮಾಂಡೆಡ್, ಮೇಕ್ ದಿಸ್ ಲೈನ್ ಶಾರ್ಟರ್ ಬಟ್ ಡೋಂಟ್ ಬಿ. ಮತ್ತು ಹೇಳ್ತಾರೆ, ಅಲ್ಲಿರುವಂಥ ಆಸ್ಥಾನದಲ್ಲಿರುವಂತಹ ಎಲ್ಲರಿಗೂ ಹೇಳ್ತಾರೆ, ಈ ಲೈನನ್ನು, ನಾನು ಎಳೆದಿರೋ ಲೈನನ್ನು ಚಿಕ್ಕದು ಮಾಡಿ ಅಂತ ಹೇಳ್ತಾರೆ. ಬೈ ಎನಿ ಮೀನ್ಸ್ ಇರೇಸ್ ಎನಿ ಪಾರ್ಟ್ ಆಫ್ ಇಟ್. ಆದರೆ ಏನು ಒಂದು ಕಂಡೀಷನ್ ಹಾಕ್ತಾರೆ, ಈ ಲೈನನ್ನು ಚಿಕ್ಕದಾಗಿ ಮಾಡಬೇಕು, ಆದರೆ ನೀವು ಆ ಲೈನನ್ನು ಅಳಿಸ್ಬಾರ್ದು ಅಥವಾ ಆ ಲೈನ್ಗೆ ಏನು ಮಾಡಬಾರ್ದು, ಆ ಲೈನ್ ಹಾಗೇ ಇರಬೇಕು, ಆ ಲೈನು ಚಿಕ್ಕದು ಮಾಡಬೇಕು. ಹೇಗೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಒಂದು ಸವಾಲನ್ನು ಎಸಿತಾರೆ ಎಲ್ಲರಿಗೂ. ಎವ್ರಿ ಒನ್ ವಾಸ್ ಸ್ಟಾಂಪ್ಡ್ ಬೈ ದಿಸ್ ಪಜಲ್. ಎಲ್ಲರೂ ಒಂದು ಕ್ಷಣ ದಿಗ್ಭ್ರಾಂತರಾಗ್ಬಿಡ್ತಾರೆ. ಏನಪ್ಪ ಇದು, ನಮಗೇನು ಉತ್ತರನೇ ಗೊತ್ತಾಗ್ತಾ ಇಲ್ಲಲ್ಲ, ಎಂಥ ಪ್ರಶ್ನೆ ಕೇಳ್ಬಿಟ್ರು ಅಂತ. ಕಿಂಗ್ ಅಕ್ಬರ್ ಇಂಥ ಪ್ರಶ್ನೆ ಕೇಳ್ಬಿಟ್ರು ಅಂತ ಹೇಳಿ ಎಲ್ಲರೂ ಸ್ಟಂಡ್, ಅಲ್ಲೇ ಗಾಬರಿಯಿಂದ ನಿಂತ್ಕೊಬಿಡ್ತಾರೆ. ಏನು ಗೊತ್ತಾಗದೆ ಮೈಂಡ್ ಬ್ಲಾಕ್ ಆಗಿಬಿಡುತ್ತೆ ಅವ್ರಿಗೆಲ್ಲ. ವೆನ್ ಇಟ್ ವಾಸ್ ಬೀರ್ಬಲ್ಸ್ ಟರ್ನ್, ಅದು ಎಲ್ಲರೂ ಕೇಳ್ತಾರೆ, ನೀನು ಮಾಡ್ತೀಯಾ, ನೀನು ಮಾಡ್ತೀಯಾ, ನೀನು ಮಾಡ್ತೀರಾ ಅಂತ. ಆದರೆ ಯಾರೂ ಮುಂದೆ ಬರಲ್ಲ ಅದನ್ನು, ಆ ರಿಡಲ್ನ ಸಾಲ್ವ್ ಮಾಡೋಕ್ಕೆ, ಆ ಪಜಲ್ನ ಸಾಲ್ವ್ ಮಾಡೋಕ್ಕೆ. ಕೊನೆಗೆ ಅದು ಯಾರು ಸರದಿ? ನಿಮಗೆ ಗೊತ್ತಿದೆ, ಅಕ್ಬರನ ಆಸ್ಥಾನದಲ್ಲಿ ಬೀರ್ಬಲ್ ಅಂತ ಒಬ್ಬ ಬುದ್ಧಿವಂತ ಮಂತ್ರಿ ಇದ್ದೇ ಇರ್ತಾನೆ. ಸೊ ಬೀರ್ಬಲ್ನ ಸರದಿ ಅದು. ವೆನ್ ಇಟ್ ವಾಸ್ ಬೀರ್ಬಲ್ಸ್ ಟರ್ನ್, ಈ ಅಟ್ ಒನ್ಸ್ ವಾಟ್ ಡಿಡ್ ಬೀರ್ಬಲ್ ಡೂ? ಏನು ಮಾಡಿರ್ಬೋದು ಬೀರ್ಬಲ್ಲು? ಎನಿ ಗೆಸಸ್? ಎಸ್, ಕರೆಕ್ಟ್. ಬೀರ್ಬಲ್ ಈಸ್ ನೋನ್ ಫಾರ್ ಹಿಸ್ ವಿಟ್. ಅವರು ಇಂಟೆಲಿಜೆನ್ಸ್, ಅವ್ರ ಬುದ್ಧಿವಂತಿಕೆಗೆ ಅವರು ಹೆಸರುವಾಸಿ. ಅವರು ಎಂತಹ ಸಮಸ್ಯೆಗಳಿದ್ರು ಕೂಡ ಬಿಡಿಸಿ ಸುಲಭವಾಗಿ ಬಿಡಿಸ್ಬಿಡ್ತಾರಲ್ವಾ? ಎಸ್, ಲೆಟ್ ಅಸ್ ಚೆಕ್ ಔಟ್ ದ ಆನ್ಸರ್ ನೌ. ನಾವು ರೀಡ್ ಆನ್ ಚಿಲ್ಡ್ರನ್. ವೆನ್ ಇಟ್ ವಾಸ್ ಬೀರ್ಬಲ್ಸ್ ಟರ್ನ್, ಅದು ಬೀರ್ಬಲ್ನ ಸರದಿ ಆದಾಗ, ಈ ಅಟ್ ಒನ್ಸ್ ಡ್ರೂ ಎ ಲಾಂಗರ್ ಲೈನ್ ನೆಕ್ಸ್ಟ್ ಟು ದ ಫಸ್ಟ್ ಒನ್. ಎಸ್, ಫಸ್ಟು ರಾಜ ಒಂದು ಚಿಕ್ಕ ಲೈನನ್ನು ಹೇಳ್ದಿರ್ತಾರೆ, ಅದ್ರ ಪಕ್ಕ ಏನು ಮಾಡ್ತಾರೆ ಬೀರ್ಬಲ್ ಅವರು? ಒಂದು ಉದ್ದವಾದ ಗೆರೆಯನ್ನು ಎಳಿತಾರೆ. ಒಂದು ಚಿಕ್ಕ ಲೈನ್ನ ರಾಜ ಅಕ್ಬರ್ ಅವರು ಎಳೆದಿರ್ತಾರೆ, ಅದ್ರ ಪಕ್ಕದಲ್ಲಿ ಬೀರ್ಬಲ್ ಅವರು ದೊಡ್ಡ ಲೈನನ್ನು ಎಳೆದು ಬಿಡ್ತಾರೆ. ಎಸ್, ವಿತೌಟ್ ಟಚಿಂಗ್ ದ ಫಸ್ಟ್ ಲೈನ್. ಎಸ್, ಕಂಡೀಷನ್ ಹಾಕಿದ್ರಲ್ಲ, ಫಸ್ಟ್ ಲೈನ್ಗೆ ಏನು ಆಗಬಾರ್ದು, ಅಕ್ಬರ್ ಮಾಡಿರುವಂತಹ ಲೈನ್ಗೆ ಏನು ಆಗಬಾರ್ದು ಅಂತ ಹೇಳಿದಾಗ ಅವ್ರ ಪಕ್ಕದಲ್ಲಿ ಒಂದು ಲೈನನ್ನು ಎಳೆದು ಬಿಡ್ತಾರೆ. ಎಸ್, ಎವ್ರಿ ಒನ್ ಇನ್ ದ ಕೋರ್ಟ್ ಸಾ ಇಟ್ ಅಂಡ್ ಸೆಡ್, ದಟ್ಸ್ ಟ್ರೂ, ದ ಫಸ್ಟ್ ಲೈನ್ ಇಸ್ ಶಾರ್ಟರ್. ಎಲ್ಲರೂ ಒಪ್ಕೊಳ್ತಾರೆ, ಜೋರಾಗಿ ಚಪ್ಪಳೆ ತಟ್ತಾರೆ, ಶಬಾಷ್ ಬೀರ್ಬಲ್ ಅಂತ ಹೇಳಿ ಎಲ್ಲರೂ ಜೋರಾಗಿ ಅವರನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಎಸ್, ಯು ಹ್ಯಾವ್ ಸಾಲ್ವ್ ದ ಪಜಲ್ ವಿತೌಟ್ ಇರೇಸಿಂಗ್ ದ ಫಸ್ಟ್ ಲೈನ್ ಅಂತ ಹೇಳಿ ಅಕ್ಬರ್ ಅವ್ರಿಗೆ ಬಹುಮಾನವನ್ನು ಕೊಡ್ತಾರೆ. ಎಸ್, ಸೊ ಹಿಯರ್ ಇಸ್ ಅ ನೈಸ್ ಸ್ಟೋರಿ ಅಬೌಟ್ ಎ ಪಂಡಿತ್ ಹೂ ಈಸ್ ಆಲ್ವೇಸ್ ವೆರಿ ಪ್ರೌಡ್ ಆಫ್ ಹಿಸ್ ನಾಲೆಡ್ಜ್. ಸೊ ಬೀರ್ಬಲ್ ಈಸ್ ಅ ಹೀರೋ ಆಫ್ ದ ಸ್ಟೋರಿ. ಓಕೆ, ಇವತ್ತು ಟುಡೇ ಐ ವಿಲ್ ಬಿ ಡೂಯಿಂಗ್ ಯೂನಿಟ್ 2 prose, the scholar's mother tongue. Okay children? Yes, it is there in your textbook. Yeah. Yes, before going to the lesson, I am going to introduce 4 new vocabulary words today. Okay? Are you all ready to learn the new vocabulary words? Yes, very good. Here we go. Yes, who is it children? You must have read the poems
ಆಫ್ ಕುವೆಂಪು. ಎಸ್, 4ನೇ ಕ್ಲಾಸಲ್ಲಿ ಇದೆಯಲ್ಲ ನಮ್ಮ ಕನ್ನಡ ನಾಡು. ಎಸ್, ಅದನ್ನು ಬರೆದವ್ರು ಕುವೆಂಪು ಅವರೇ. ಎಸ್, ಈಸ್ ಅ ಫೇಮಸ್ ಪೋಯೆಟ್. ನೋ ಡೌಟ್ ಈಸ್ ಅ ಸ್ಕಾಲರ್ ಟೂ. ಸೊ ಇವರೊಬ್ಬರು ಪಂಡಿತರು ಹೌದು, ಇವರೊಬ್ಬ ಖ್ಯಾತ ಕವಿಗಳು ಹೌದು. ಎಸ್, ಕುವೆಂಪು ಈಸ್ ಅ ಕನ್ನಡ ಪೋಯೆಟ್. ಯಾ, ದ ನ್ಯೂ ವರ್ಡ್ ಇಸ್ ಸ್ಕಾಲರ್. Someone who has studied a subject and knows a lot about it. Yes, scholar ಅಂದರೆ ಪಂಡಿತ, ವಿದ್ವಾನ್, ವಿದ್ವಾಂಸ. ಎಸ್, ಅಂದರೆ ಹೆಚ್ಚಿನ ವಿಷಯವನ್ನು ತಿಳ್ಕೊಂಡಿರ್ತಾರೆ. ಅವ್ರನ್ನ ಏನಂತ ಕರಿತೀವಿ? ಪಂಡಿತರು, ಜ್ಞಾನಿಗಳು. ಎಸ್, ವಿದ್ವಾನರು, ವಿದ್ವಾಂಸರು ಮತ್ತು ಪಂಡಿತರು. ಸ್ಕಾಲರ್, someone who has studied a subject and knows a lot about it. Yes, repeat after me children. Scholar, someone who has studied a subject and knows a lot about it. Yes, ತುಂಬ ಆಳವಾದ ಜ್ಞಾನವನ್ನು ಹೊಂದಿರುವಂತಹವರು ಸ್ಕಾಲರ್ಸ್ ಆಗಿರ್ತಾರೆ. I have made 2 sentences using the word scholar for you. Yes, let's check out. The boy talks like a great scholar. Yes, ಆ ಹುಡುಗ ದೊಡ್ಡ ಪಂಡಿತನ ಥರ ಮಾತಾಡ್ತಿದ್ದಾರೆ. ಆ ಹುಡುಗ ದೊಡ್ಡ ಪಂಡಿತನ ಥರ ಮಾತಾಡ್ತಿದ್ದಾನೆ. ಎಸ್, ದಿಸ್ ಇಸ್ ದ ಮೀನಿಂಗ್ ಆಫ್ ದ ವರ್ಡ್ ಸ್ಕಾಲರ್. ಎಸ್, ಸೆಕೆಂಡ್ ಸೆಂಟೆನ್ಸ್ ಚಿಲ್ಡ್ರನ್. ಶಿ ಈಸ್ ಅ ಸ್ಕಾಲರ್ ಆ್ಯಂಡ್ ಅ ಪೋಯೆಟಸ್. ಅವರು ಒಬ್ಬ ಪಂಡಿತರು ಹೌದು ಹಾಗೂ ಒಬ್ಬ ಕವಿಯತ್ರಿನೂ ಹೌದು. ಶಿ ಈಸ್ ಅ ಸ್ಕಾಲರ್ ಆ್ಯಂಡ್ ಅ ಪೋಯೆಟಸ್. ಕಾಪಿ ಡೌನ್ ಇನ್ ಯೋರ್ ನೋಟ್ ಪ್ಯಾಡ್ಸ್ ಚಿಲ್ಡ್ರನ್. Copied? Very good. Shall we go to the next word? So here is Pandit and here is King Akbar and the courtiers. ಆಸ್ಥಾನದಲ್ಲಿರುವಂತಹ ಮಂತ್ರಿಗಳು. Yes, where are they sitting? Very good. They are sitting in the, yes, ಆಸ್ಥಾನ. ಕನ್ನಡದಲ್ಲಿ ಏನಂತಾರೆ? ಆಸ್ಥಾನ. ಅದನ್ನೇನಂತಾರೆ? ಕೋರ್ಟ್. ಅರಮನೆಯಲ್ಲಿ ಒಂದು ಜಾಗ ಇರುತ್ತೆ ದರ್ಬಾರ್ ಮಾಡೋದಕ್ಕೆ ಅಥವಾ ರಾಜ ಏನಾದರೂ ಅಹವಾಲುಗಳನ್ನು ಕೇಳಿಸ್ಕೊಳ್ಳೋಕ್ಕೆ, ಅವರ ಆಡಳಿತವನ್ನು ಮಾಡೋದಕ್ಕೆ ಆ ಜಾಗವನ್ನು ಏನಂತ ಕರಿತೀವಿ ನಾವು? ಕೋರ್ಟ್ ಅಂತ ಕರಿತೀವಿ. ವೆರಿ ಗುಡ್. ದ ನೆಕ್ಸ್ಟ್ ವರ್ಡ್ ಇಸ್ ಕೋರ್ಟ್. ಆಸ್ಥಾನ. ಆಸ್ಥಾನ. ವೆರಿ ಗುಡ್. ರಿಪೀಟ್ ಆಫ್ಟರ್ ಮಿ ಚಿಲ್ಡ್ರನ್. ಕೋರ್ಟ್, ಆಸ್ಥಾನ. ಕೋರ್ಟ್, ಆಸ್ಥಾನ. ವೆರಿ ಗುಡ್. ಎಸ್, ಐ ಹ್ಯಾವ್ ಮೇಡ್ ಸೆಂಟೆನ್ಸಸ್. ಲೆಟ್ಸ್ ಚೆಕ್ ಔಟ್. ದ ಕಿಂಗ್ ಸಿಟ್ಸ್ ಆನ್ ದ ಥ್ರೋನ್ ಇನ್ ದ ಕೋರ್ಟ್. ದ ಕಿಂಗ್ ಸಿಟ್ಸ್ ಆನ್ ದ ಥ್ರೋನ್ ಇನ್ ದ ಕೋರ್ಟ್. ರಾಜ ಸಿಂಹಾಸನ ಮೇಲೆ ಕುತ್ಕೊಂಡಿರ್ತಾನೆ. ಆ ಸಿಂಹಾಸನ ಆಸ್ಥಾನದಲ್ಲಿ ಇರುತ್ತೆ. ಎಸ್, the king sits on the throne in the court. Yes, second sentence children. The ministers of the king are seated in the court. Yes, ministers ಎಲ್ಲ ಎಲ್ಲಿದ್ದಾರೆ? ಆಸ್ಥಾನದಲ್ಲಿ ಆಸೀನರಾಗಿದ್ದಾರೆ. Yes, the ministers of the court are seated in the court. Very good. Copy down children. Copied? Very good. Shall we move to the next word? Yeah. Fluent, able to use a language naturally without stopping or making mistakes. Yes, fluent ಅಂದರೆ ನಿರರ್ಗಳವಾಗಿ ಮಾತನಾಡುವುದು. ಅಂದರೆ ಯಾವುದೇ ತಪ್ಪಿಲ್ಲದೆ, ಏನೂ ತೊಡರಿಲ್ಲದೆ ಮಾತನಾಡುವುದು ಏನಂತ ಕರೀತಾರೆ? ವೆರಿ ಗುಡ್. ಫ್ಲೂಯೆಂಟ್, ನಿರರ್ಗಳತೆ. ರಿಪೀಟ್ ಆಫ್ಟರ್ ಮಿ ಚಿಲ್ಡ್ರನ್. ಫ್ಲೂಯೆಂಟ್, ಏಬಲ್ ಟು ಯೂಸ್ ಅ ಲ್ಯಾಂಗ್ವೇಜ್ ನ್ಯಾಚುರಲಿ ವಿತೌಟ್ ಸ್ಟಾಪಿಂಗ್ ಆರ್ ಮೇಕಿಂಗ್ ಮಿಸ್ಟೇಕ್ಸ್. ಎಸ್, ನಾವು ನಮ್ಮ ಮಾತೃಭಾಷೆನ ಹೇಗೆ ಮಾತಾಡ್ತೀವಿ? ತಪ್ಪಿಲ್ದಂಗೆ ಮಾತಾಡ್ತೀವಲ್ಲ. ಎಸ್, ದಟ್ ಈಸ್ ಕಾಲ್ಡ್ ಫ್ಲೂಯೆನ್ಸಿ. ಎಸ್, ಫ್ಲೂಯೆನ್ಸಿ. ಫ್ಲೂಯೆಂಟ್, ಬೀಯಿಂಗ್ ಫ್ಲೂಯೆಂಟ್ ಅಂದರೆ ನಿರರ್ಗಳತೆ. ಎಸ್, ಗೀತಾ ಈಸ್ ಅ ಫ್ಲೂಯೆಂಟ್ ಸ್ಪೀಕರ್. ಗೀತಾ ಯಾವುದೇ ತಪ್ಪಿಲ್ಲದೆ ನಿರರ್ಗಳವಾಗಿ ಮಾತನಾಡುತ್ತಾರೆ. ವೆರಿ ಗುಡ್. ಎಸ್, ನೆಕ್ಸ್ಟ್. ವಿ ಶುಡ್ ಸ್ಪೀಕ್ ಫ್ಲೂಯೆಂಟ್ ಇಂಗ್ಲಿಷ್. ಎಸ್, we should speak fluent English. ನಾವು ತಪ್ಪಿಲ್ದಂಗೆ ಇಂಗ್ಲೀಷನ್ನು ಮಾತಾಡಬೇಕು. ಎಸ್, there are so many cinema actors and actors who can speak many languages fluently, like Kamal Hassan, SPB, Rajkumar, Rajinikanth. Yes, he can speak in Tamil, he can speak in Telugu also. Copy down children. Copied? Very good. Shall we move to the last word? Sneak, go quietly. Sneak, go quietly. Sneak ಅಂದರೆ ಈ ಬೆಕ್ಕು ಹಾಲು ಕುಡಿಬೇಕಾದ್ರೆ ನೋಡಿದ್ದೀರಾ? ಕಳ್ಳ ಬೆಕ್ಕು ಹಾಲು ಕುಡಿಯಕ್ಕೆ ಬರುತ್ತಲ್ಲ ಕಿಟಕಿಯಿಂದ, ಏನು ಮಾಡುತ್ತೆ ಅದು? ಫಸ್ಟು ಯಾರಿದ್ದಾರೆ ಸುತ್ತಮುತ್ತ ಅಂತ ನೋಡುತ್ತೆ. ಕಳ್ಳನ ಥರ ಮೆಲ್ಲೆಗೆ ಹೊಂಚಾಕೊಂಡು ಹೋಗೋದು.
ಎಸ್, ಕಳ್ಳನ ಹಾಗೆ ನುಸುಳ್ಕೊಳ್ತಾ ಹೋಗೋದು, ಸುತ್ತಮುತ್ತ ಏನಿದ್ರೆ ಮೆಲ್ಲಕ್ಕೆ ಹೋಗೋದು ಕದೀದಕ್ಕೆ. ಎಸ್, ಕಳ್ಳನ ಹಾಗೆ, ಬೆಕ್ಕಿನ ಹಾಗೆ. ಬೆಕ್ಕೇನಾದರೂ ಹಾಲು ಕುಡಿಬೇಕಾದ್ರೆ ಏನು ಮಾಡುತ್ತೆ? ಮೆಲ್ಲಗೆ ಬರುತ್ತೆ ನಿಶಬ್ದವಾಗಿ. ದಟ್ ಈಸ್ ಕಾಲ್ಡ್ ಸ್ನೇಕ್. ಗೋ ಕ್ವೈಟ್ಲಿ. ಸಿ, ದ ಕ್ಯಾಟ್ ಈಸ್ ರೆಡಿ ಟು ಕ್ಯಾಚ್ ಇಟ್ಸ್ ಪ್ರೇ. ಆಹಾರವನ್ನು ಮೆಲ್ಲ ಕ್ಯಾಚ್ ಇಟ್ಕೊಳಕ್ಕೆ ರೆಡಿ ಆಗ್ತಿದೆ, ಮೆಲ್ಲಕ್ಕೆ ಹೋಗ್ತಾ ಇದೆ. ಆ ಶತ್ರು ಕೂಡ ಗೊತ್ತಾಗಲ್ಲ, ಆ ಇಲಿಗೆ ಕೂಡ ಗೊತ್ತಾಗಲ್ಲ ಹಿಂದೆ ಬೆಕ್ಕು ಬರ್ತಿದೆ ಅಂತ. ಅಷ್ಟು ನಯವಾಗಿ ನಿಧಾನಕ್ಕೆ ಹೋಗ್ತಿದೆ. ಎಸ್, ದ ಕ್ಯಾಟ್ ಸ್ನೇಕ್ಸ್ ಟು ದ ಪ್ರೇ ಸ್ಲೋಲಿ. ಬೆಕ್ಕು ನಿಧಾನಕ್ಕೆ ತನ್ನ ಆಹಾರದ ಕಡೆಗೆ ಹೋಗ್ತಿದೆ, ಹುಡುಕೊಂಡು ಹೋಗ್ತಿದೆ. ಬೆಕ್ಕು ನಿಧಾನಕ್ಕೆ ತನ್ನ ಆಹಾರದ ಕಡೆಗೆ ಹೋಗ್ತಿದೆ. ಕಾಪಿ ಡೌನ್ ಚಿಲ್ಡ್ರನ್. Copied? Very good. Yes. Now I request all of you to open your English textbooks on page 18. All of you will open your English textbooks on page 18, and I'll read the lesson slowly. You're going to listen to me carefully. Yes, and later at home you'll also read the lesson. Shall we begin? Are you all ready, children? Yes, on page 18. Prose the scholar's mother tongue. A learned scholar, Pandit, once visits the court of Akbar. He says, I have mastery over different languages. King, Pandit, I have mastery over different languages. Yes. Page number 19, children. And the Pandit continues, I can speak many languages fluently. King Akbar, oh, sounds good. Yes. Next, children. The Pandit makes a challenge to the court. The Pandit makes a challenge to the court. Is there anybody present here who can find out what my mother tongue is? The courtiers discuss among themselves. Maybe Kannada or Urdu, maybe Tamil. But they fail in their attempt to find out the Pandit's mother tongue. Once again, children, but they fail in their attempt to find out the Pandit's mother tongue. Oh no! Oh no! And so you all accept the defeat, says Pandit. Then Birbal accepted the challenge. Well, Pandit, I shall find out what your mother tongue is in a day or so. Pandit says, glad to hear that, Birbal. Take your own time. Yes. Did you all follow my reading, children? Now close your books. I'm going to summarize the story to you. Okay? Yeah. Please close your books. Once a Pandit. Children, tell me, who is a Pandit? Very good. Pandit is a person who has learned so many subjects and he has a mastery over it. Yes. Pandit ne anta karitive English alle scholar. Yes, the Pandit is a Kannada word, Pandita. So scholar is an English word. Once a scholar comes to Akbar's court. Akbarನ ಆಸ್ಥಾನಕ್ಕೆ ಒಬ್ಬ ಪಂಡಿತ ಬರ್ತಾನೆ. ಬಂದ್ಬಿಟ್ಟು ಚಾಲೆಂಜ್ ಮಾಡ್ತಾನೆ. ಐ ಹ್ಯಾವ್ ಮಾಸ್ಟರಿ ಓವರ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್. ನನಗೆ ಅನೇಕ ಭಾಷೆಗಳು ಬರುತ್ತೆ. ಸಂಸ್ಕೃತ, ತಮಿಳು, ಕನ್ನಡ, ತೆಲುಗು, ಇಂಗ್ಲಿಷ್, ಹಿಂದಿ ಎಲ್ಲ ಬರುತ್ತೆ ನನಗೆ ಅಂತ ಹೇಳಿ ಚಾಲೆಂಜ್ ಮಾಡ್ತಾರೆ. ಅದಕ್ಕೆ ಅಕ್ಬರ್, ಓ ಹೌದಾ ಅಂತ ಹೇಳ್ತಾರೆ. ನೆಕ್ಸ್ಟ್, ಸೌಂಡ್ಸ್ ಗುಡ್. ತುಂಬ ಖುಷಿ ಆಗ್ತಿದೆ ಕೇಳೋದಕ್ಕೆ. ಐ ಕ್ಯಾನ್ ಸ್ಪೀಕ್ ಮೆನಿ ಲ್ಯಾಂಗ್ವೇಜಸ್ ಫ್ಲೂಯೆಂಟ್ಲಿ. ಎಷ್ಟೊಂದು ಭಾಷೆಗಳನ್ನು ನಾನು ನಿರರ್ಗಳವಾಗಿ ಮಾತಾಡ್ತೀನಿ. ಫ್ಲೂಯೆಂಟ್ಲಿ ಅಂದರೆ ಏನು ಮಕ್ಕಳ? ನಿರರ್ಗಳವಾಗಿ, ತಪ್ಪಿಲ್ದಂಗೆ ಮಾತಾಡೋದು, ವಿತೌಟ್ ಮೇಕಿಂಗ್ ಎನಿ ಮಿಸ್ಟೇಕ್ಸ್. ಎಸ್. ಸೊ ಹಿ ಟೆಲ್ಸ್ ದಟ್ Pandit can speak many languages in front of the courtiers and Akbar. He is very proud of his knowledge. Next, is there anybody present here who can find out my mother tongue? Then he puts a question, or he gives a challenge to all of them who are at the court. ಯಾರ್ಯಾರು ಆ ಸ್ಥಾನದಲ್ಲಿದ್ದಾರೆ ಎಲ್ಲರಿಗೂ ಒಂದು ಪ್ರಶ್ನೆಯನ್ನು ಹಾಕ್ಬಿಡ್ತಾರೆ. ಏನಂತ? ಇಲ್ಲಿ ಯಾರಾದರೂ ಇದ್ದಾರಾ ನನ್ನ ಮಾತೃಭಾಷೆಯನ್ನು ಕಂಡುಹಿಡಿದು ತೋರಿಸಿ ನೋಡೋಣ ಅಂತ ಹೇಳಿ ಓಪನ್ ಚಾಲೆಂಜ್ನ ಹಾಕ್ಬಿಡ್ತಾರೆ ಆ ಸ್ಥಾನದಲ್ಲಿ. ನೆಕ್ಸ್ಟ್, ಅಲ್ಲಿರುವಂಥವರೆಲ್ಲ ಏನು ಮಾಡ್ತಿರ್ತಾರೆ? ಪಿಸುಗುಡ್ತಾರೆ, ಅಲ್ಲಲ್ಲೇ ಡಿಸ್ಕಸ್ ಮಾಡ್ತಾರೆ. ಓ, ಕನ್ನಡ ಇರ್ಬೋದು, ಉರ್ದು ಇರ್ಬೋದು, ಹಿಂದಿ ಇರ್ಬೋದು, ತಮಿಳು ಇರ್ಬೋದು ಅಂತ ಹೇಳಿ ಎಲ್ಲ ಗೆಸ್ ಮಾಡ್ತಾ ಹೋಗ್ತಾರೆ. ಸಿ ಆಲ್ ದಿಸ್ ಕೋರ್ಟಿಯರ್ಸ್ ಅಂದರೆ ಆಸ್ಥಾನದಲ್ಲಿರುವಂತಹ ಮಂತ್ರಿಗಳು. ಎಸ್, ಅವರೆಲ್ಲ ಡಿಸ್ಕಸ್ ಮಾಡ್ತಾರೆ. ಯಾರಿಗೂ ಜಾಬ್ ಸಿಗಲ್ಲ, ಯಾರಿಗೂ ಉತ್ತರ ಸಿಗಲ್ಲ.
ಓ ನೋ, ಪಂಡಿತ್ ಹೇಳ್ತಾನೆ, ಹೋ ಯಾರಿಗೂ ಗೊತ್ತಾಗ್ತಾ ಇಲ್ವಾ ನನ್ನ ಮಾತೃಭಾಷೆ? ಓ ನೋ. ಸೊ ಆಲ್ ಅಕ್ಸೆಪ್ಟ್ ಯುವರ್ ಡಿಫೀಟ್. ಎಲ್ಲರೂ ನಿಮ್ಮ ಸೋಲನ್ನು ಒಪ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಏನಾಗುತ್ತೆ? ಎಸ್, ಅಲ್ಲೇ ಆಸ್ಥಾನದಲ್ಲಿ ಕೂತಿದ್ದಂತಹ ಬೀರ್ಬಲ್ ಹೇಳ್ತಾರೆ, ವೆಲ್ ಪಂಡಿತ್, ಐ ಶಲ್ ಫೈಂಡ್ ಔಟ್ ವಾಟ್ ಯುವರ್ ಮದರ್ ಟಂಗ್ ಈಸ್ ಇನ್ ಅ ಡೇ ಆರ್ ಸೋ. ನಿಮ್ಮ ಮಾತೃಭಾಷೆ ಯಾವುದು ಅಂತ ನಾನು ಒಂದಿನದಲ್ಲಿ ಕಂಡುಹಿಡಿದು ಹೇಳ್ತೀನಿ ನಿಮಗೆ. ನಿಮ್ಮ ಮಾತೃಭಾಷೆ ಯಾವುದು ಅಂತ ನಾನು ಒಂದಿನದಲ್ಲಿ ಕಂಡುಹಿಡಿದು ಹೇಳ್ತೀನಿ ಪಂಡಿತ್, ಗಿವ್ ಮಿ ಟೈಮ್ ಅಂತ ಕೇಳ್ತಾರೆ. ಅದಕ್ಕೆ ಪಂಡಿತ್ ಹೇಳ್ತಾರೆ, ಗ್ಲಾಡ್ ಟು ಹಿಯರ್ ದಾಟ್ ಬೀರ್ಬಲ್, ಟೇಕ್ ಯೋರ್ ಓನ್ ಟೈಮ್. ಖುಷಿ ಆಗ್ತಿದೆ ನಿನ್ನ ಉತ್ತರವನ್ನು ಕೇಳಿ, ನೀನು ನಿನ್ನದೇ ಆದ ಸಮಯವನ್ನು ತಗೋ ಅಂತ ಹೇಳಿ ಪಂಡಿತ್ ಹೇಳ್ತಾರೆ. ಡಿಡ್ ಯು ಲೈಕ್ ದ ಸ್ಟೋರಿ ಚಿಲ್ಡ್ರನ್? ಎಸ್, ವೆರಿ ಗುಡ್. ಡಿಡ್ ಯು ಲೈಕ್ ಇಟ್? Very good. It's about scholar. Now, here is a small video about the opposites. Okay. Shall we watch the video? Yeah. Night. Night. Day. Day. About. About. Exactly. Exactly. Above. Above. Below. Below. Absence. Absence. Presence. Presence. Accept. Accept. Refuse. Refuse. Add. Add. Subtract. Subtract. Admit. Admit. Deny. Deny. Afraid. Afraid. Brave. Brave. After. After. Before. Before. Alive. Alive. Dead. Dead. Did you all like the video on opposites? Yes. Okay, now we shall discuss some opposites here. So night, what is the opposite of night? Day. About, exactly. Absence, presence. Accept, refuse. Add, subtract. Admit, deny. Afraid, brave. After, before. Alive, dead. Yes. Night, hagalu, ratri. Very good. ಕತ್ಲಿರುತ್ತೆ, ಹಗಲಲ್ಲಿ ಬೆಳಕಿರುತ್ತೆ, ರಾತ್ರಿಯಲ್ಲಿ ಕತ್ಲಿರುತ್ತೆ. ಸೊ ಹಗಲು ರಾತ್ರಿ ಬಂದು ವಿರುದ್ಧಾರ್ಥಕ ಪದ. ಅಬೌಟ್ ಆ್ಯಂಡ್ ಎಕ್ಸಾಕ್ಟ್ಲಿ. ಅಬೌಟ್ ಅಂದರೆ ಅಂದಾಜು, ಇರಬಹುದು ಅಂತ. ಎಕ್ಸಾಕ್ಟ್ಲಿ ಅಂದರೆ ಹೌದು, ಕರೆಕ್ಟ್ ಆಗಿದೆ ಅಂತ. ಆಬ್ಸೆನ್ಸ್. ಸೊ ದ ಸ್ಕಾಲರ್ಸ್ ಮದರ್ ಟಂಗ್ ಇರಬಹುದು ಅಂತ ದೇ ವೆರ್ ಆಲ್ ಗೆಸ್ಸಿಂಗ್. ಬಟ್ ಬೀರ್ಬಲ್ ವಾಂಟೆಡ್ ಟು ಫೈಂಡ್ ಔಟ್ ದ ಎಕ್ಸಾಕ್ಟ್ ಮದರ್ ಟಂಗ್ ಆಫ್ ಪಂಡಿತ್. ಆಬ್ಸೆನ್ಸ್, ಪ್ರೆಸೆನ್ಸ್. ಎಸ್, ಆಬ್ಸೆನ್ಸ್ ಅಂದರೆ ಗೈರು ಹಾಜರಿ ಆಗೋದು ಅಥವಾ ಗೈರು ಹಾಜರಿ. ಪ್ರೆಸೆನ್ಸ್ ಅಂದರೆ ಏನು? ಹಾಜರಿ, ಇರುವುದು. ಅಕ್ಸೆಪ್ಟ್, ಸ್ವೀಕಾರ ಮಾಡ್ಕೊಳ್ಳೋದು. ರೆಫ್ಯೂಸ್, ನಿರಾಕರಣೆ. ಆ್ಯಡ್, ಸೇರಿಸೋದು. ಸಪ್ರಾಕ್ಟ್, ತೆಗೆಯೋದು, ಕಳಿಯೋದು. ಇದು ಕೂಡುವುದು, ಇದು ಕಳಿಯುವುದು, ಅಂದರೆ ತಗೊಳ್ಳೋದು ಮತ್ತು ಕೊಡುವುದು. ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್. ಅಡ್ಮಿಟ್, ಅಡ್ಮಿಟ್ ಅಂದರೆ ತಪ್ಪನ್ನು ಒಪ್ಕೊಳ್ಳೋದು, ಹೌದು ಸರಿ. ಡಿನೇ, ಒಪ್ಕೊಳ್ದೇ ಇರೋದು, ನಿರಾಕರಿಸೋದು, ಒಪ್ಕೊಳ್ದೇ ಇರೋದು. ಅಫ್ರೈಡ್, ಭಯ ಪಡೋದು. ಬ್ರೇವ್, ಧೈರ್ಯವಾಗಿರೋದು. ಬ್ರೇವ್, ವೀರ, ಹೇಡಿ, ಶೂರ ಅಥವಾ ಹೇಡಿ. ಬಿಫೋರ್, ಆಫ್ಟರ್, ಮೊದಲು, ಇವಾಗ, ಮುಂಚೆ, ಎಸ್ ಈಗ, ಇತ್ತೀಚಿನ. ಬಿಫೋರ್ ಆ್ಯಂಡ್ ಆಫ್ಟರ್. ಅಲೈವ್, ಜೀವಂತವಾಗಿರುವುದು. ಡೆಡ್ ಇಸ್ ಸತ್ತೋಗಿರುವುದು, ನಿರ್ಜೀವ. ಜೀವಂತವಾಗಿರೋದು, ಜೀವ ಹೋಗಿರೋದು. ಎಸ್, ಪ್ಲೀಸ್ ಕಾಪಿ ಡೌನ್ ಯುವರ್ ನೋಟ್ ಪ್ಯಾಡ್ಸ್ ಚಿಲ್ಡ್ರನ್. Copied? Very good. Shall we move to the next activity?
Yeah. I request all of you take your textbooks on page 26. Yes. Fill in the blanks with the opposites of the underlined words. Yes. So, opposites kaltkondalla iga. You will do this activity now. It is given in your textbook on page 18. We are in the same class, but we have dash opinions about the teacher. Yes. So, what is the answer? What is opposite of same? Very good. It is different. Correct. My friend failed to solve the riddle, but I failed. What is the opposite of failed? Yes. Failed, opposite of failed is passed. But I passed. Raghav was quiet in a dash class. Quiet andre silent agi sumnirodu. Yes, opposite of quiet, galate madodu. Very good. Noisy class. In a noisy class. Mother stayed dash while the child was asleep in the cradle. ಎಚ್ಚರವಾಗಿದ್ರು ಮಗು ತೊಟ್ಲಲ್ಲಿ ಮಲಗಿದ್ದಾಗ. ಅಸ್ಲೀಪ್, ಅಸ್ಲೀಪ್ ಅಂದರೆ ಮಲಗಿರೋದು. ಎಚ್ಚರವಾಗಿರೋದಂದ್ರೆ awake, asleep. I accepted to help Sonu, but he dash my help. ನಾನು ಒಪ್ಕೊಂಡೆ ಸೋನುಗೆ ಹೆಲ್ಪ್ ಮಾಡೋಕ್ಕೆ, ಆದರೆ ಸೋನು ನನ್ನ ಹೆಲ್ಪಿಗೆ ಏನು ಮಾಡಿದ್ರು? he refused, he rejected. ರೆಫ್ಯೂಸ್ ಮಾಡಿದ್ರು, ಬೇಡ ನಿನ್ನ ಹೆಲ್ಪು ಅಂತ ಹೇಳಿದ್ರು. Shanta thought that the sum is difficult, but after working it out, she found it difficult opposite easy. Kasta, sulabha. Kasta, sulabha athava klishta, sulabha. Yes. Please copy down the answers in your textbook, children. Now we shall recall through some of the questions. Are you all ready to answer my questions, children? Very good. Here is the first question. Who was a visitor at Akbar's court one day? Yaro? Correct. A scholar was a visitor at Akbar's court. What did he tell the king and courtiers? Yes. He told that he had mastery over different languages. What did he challenge the court? Yeah, correct. Very good, children. Keep it up. Yes. He challenged the court to find his mother tongue. Now I request all of you to take your English textbooks on page 27. You have to do this activity. Do this homework and show it to your English teacher, children. Very good. Please, I'm going to read the questions for you. Relate the words in column A with the words in column B and relate the same to the column C. So here a set of words are given in column A and set of words are given in column B. Similarly, a set of words are given in column C. You have to relate it. Relate it ಅಂದರೆ ಸಂಬಂಧೀಕರಿಸಬೇಕು. ಉದಾಹರಣೆಗೆ ಕಿಂಗ್, ಕೋಟಿಯಸ್ ಆಸ್ಥಾನದಲ್ಲಿರುವವರು, ರಾಜ ಆಸ್ಥಾನದಲ್ಲಿರುವವರು, ಮತ್ತೆ ಎಲ್ಲಿರ್ತಾರೆ ಅವರು? ರಾಜ ಪ್ಯಾಲೇಸ್ ಅರಮನೆಯಲ್ಲಿರ್ತಾರೆ. ಸೊ ಒಂದಕ್ಕೊಂದನ್ನು ನೀವು ಲಿಂಕ್ ಮಾಡಬೇಕಾಗತ್ತೆ. You have to relate it and write it. Thank you so much for listening to my children. Myself Manjula, Assistant Mistress, working as an English teacher in Government Model Primary School, Maragondanahalli, Anekal Block, Bangalore Urban District.